ಮಂಡಲ ಮಧ್ಯದೊಳಗೆ ಮೆರೆಯುತ್ತಿಹ ಕರ್ನಾಟ ದೇಶದಿ ಇರುವ ಕಾಳಿಂಗನೆಂಬ ಗಂಧದ ಪರಿಯ ನಿಂತು ಬೇಳ್ವೆನು. ಎಳೆಯ ಮಾವಿನ ಮರದ ಕೆಳಗೆ ಒಳಲನೂದುವ ಗೊಲ್ಲ ಗೌಡನು ಬಳಸಿನಿಂದ ಕುರುಗಳನ್ನು ಬಳಿಗೆ ಕರೆದನು ಹರುಷದಿ. ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಪುಣ್ಯಕೋಟಿ ನೀನು ಬಾರೆ ಎಂದು ಗೊಲ್ಲನು ಕರೆದನು. ಗೊಲ್ಲ ಕರೆದ ಧ್ವನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿ ಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿ. ಹಬ್ಬಿದ ಮಲೆ ಮಧ್ಯದೊಳಗೆ ಅರ್ಭುತನೆಂದೆಂಬ ವ್ಯಾಘ್ರನು ಅಬ್ಬರಿಸಿ ಹಸಿ ಹಸಿದು ಬೆಟ್ಟದ ಕಿಬ್ಬಿಯೊಳುತ್ತಾನಿದ್ದನು. ಸಿಡಿದು ರೋಷದಿ ಮೊರೆಯುತ್ತಾ ಹುಲಿ ಗುಡುಗುಡಿಸಿ ಹೋರಿಡುತ್ತ ಚಂಗನೆ ತುಡುಕಲೆರಗಿದ ರಭಸ ಕಂಜಿ ಚದರಿ ಹೋದುವು ಹಸುಗಳು. ಪುಣ್ಯಕೋಟಿ ಎಂಬ ಹಸುವು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನು ಕೊಡುವೆನೆನುತ ಚಂದದೀತ ಬರುತ್ತಿರೆ. ಹಿಂದೆ ನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನು ಬಂದು ಬಳಸಿ ಅಡ್ಡಗಟ್ಟಿ ನಿಂದನ ಹುಲಿರಾಯನು. ಮೇಲೆ ಬಿದ್ದು ನಿನ್ನ ನೀಗಲೆ ಬೀಳ ಹೊಯ್ವೆನು ನಿನ್ನ ಹೊಟ್ಟೆಯ ಸೀಳಿ ಬಿಡುವೆನು ಎನ್ನುತ್ತ ಕೋಪದಿ ಕೂಳ ವ್ಯಾಘ್ರನು ಕೂಗಲು. ಒಂದು ಭಿನ್ನಹ ಹುಲಿಯ ಕೇಳು ಕಂದನಿರುವನು ದೊಡ್ಡಿಯೊಳಗೆ ಒಂದು ನಿಮಿಷದಿ ಮೊಲೆಯ ಕೊಟ್ಟು ಬಂದು ಸೇರುವೆ ನಿಲ್ಲಿಗೆ. ಹಸಿದ ವೇಳೆಗೆ ಸಿಕ್ಕಿದೊಡವೆಯ ವಶವ ಮಾಡದೆ ಬಿಡಲು ನೀನು ನುಸುಳಿ ಹೋಗುವೆ ಮತ್ತೆ ಬರುವೆಯ ಹುಸಿಯ ನಾಡುವೆ ಎಂದಿತು. ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಒಂದು ತಿನ್ನುವೆನೆಂಬ ಹುಲಿಗೆ ಚಂದದಿಂದ ಭಾಷೆ ಇತ್ತು ಕಂದ ನಿನ್ನನು ನೋಡಿ ಹೋಗುವೆನೆಂದು ಬಂದೆನು ದೊಡ್ಡಿಗೆ. ಆರ ಮುಲಿಯನು ಕುಡಿಯಲಮ್ಮ ಆರ ಸೇರಿ ಬದುಕಲಮ್ಮ ಆರ ಬಳಿಯಲ್ಲಿ ಮಲಗಳಮ್ಮ ಆರು ನನಗೆ ಹಿತವರು. ಅಮ್ಮಗಳಿರ ಅಕ್ಕಗಳಿರ ನಮ್ಮ ತಾಯೊಡ ಹುಟ್ಟುಗಳಿರ ನಿಮ್ಮ ತಂದನೆಂದು ಕಾಣಿರಿ ತಬ್ಬಲಿಯ ನೀ ಕರುವನು. ಮುಂದೆ ಬಂದರೆ ಹಾಯಬೇಡಿ ಹಿಂದೆ ಬಂದರೆ ಒದೆಯಬೇಡಿ ಕಂದ ನಿಮ್ಮವನೆಂದು ಕಾಣಿರಿ ತಬ್ಬಲಿಯ ನೀ ಕರುವನು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ತಬ್ಬಲಿಯು ನೀನಾದೆ ಮಗನೇ ಹೆಬ್ಬುಲಿಯ ಬಾಯನ್ನು ಹೋಗುವೆನು ಇಬ್ಬರ ಋಣ ತೀರಿತೆಂದು ತಬ್ಬಿಕೊಂಡಿತು ಕಂದನ. ಗೋವು ಕರುವನು ಬಿಟ್ಟು ಬಂದು ಸಾವಕಾಶವ ಮಾಡದಂತೆ ಗವಿಯ ಬಾಗಿಲ ಸೇರಿ ನಿಂತು ತವಕದಲ್ಲಿ ಹುಲಿಗೆಂದಿತು. ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ ಚಂಡ ವ್ಯಾಘ್ರನೆ ನೀನಿದೆಲ್ಲವನುಂಡು ಸಂತಸದಿಂದಿರು. ಪುಣ್ಯಕೋಟಿಯ ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿ ನೊಂದು ಕನ್ಯೆಗಿವಳನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು ಎನ್ನುತ್ತಾ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಮುದ್ದು ಮಕ್ಕಳೇ, ಕನ್ನಡ ಡಿಂಡಿಮ @PGR ವಾಹಿನಿಗೆ ಸುಸ್ವಾಗತ. ನಿಮಗೆಲ್ಲ ನಮಸ್ಕಾರಗಳು. ಪ್ರಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ಗಮನಿಸಿದ ಈ ವಿಡಿಯೋ ಪ್ರಾಣಕ್ಕಿಂತ ತಾನು ಕೊಟ್ಟ ವಚನ ಅಂದರೆ ಮಾತು ಎಷ್ಟು ಮುಖ್ಯ ಎನ್ನುವ ಸತ್ಯದ ಪರಿಪಾಲನೆಯ
ತನ್ನ ಜೀವನದ ಆದರ್ಶ ತನ್ನ ವಚನ ಪಾಲನೆಯನ್ನು ಮಾಡುವುದಾಗಿದೆ. ತನ್ನ ವಚನ ಪಾಲನೆಯಲ್ಲಿಯೇ ಅದಕ್ಕೆ ಸಾರ್ಥಕತ್ವದ ಮನೋಭಾವವಿತ್ತು. ಹಾಗಾಗಿ ಅದು ಅದರಲ್ಲಿಯೇ ತೃಪ್ತತೆಯ ಭಾವವನ್ನು ಹೊಂದಿತು. ಇಂತಹ ಸಾರ್ಥಕತ್ವದ ಮತ್ತೋರ್ವ ಕಥೆಯನ್ನು ಮುದ್ದು ಮಕ್ಕಳೇ 8ನೆಯ ತರಗತಿ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕದಲ್ಲಿನ ಗದ್ಯಪಾಠ 4 ಸಾರ್ಥಕ ಬದುಕಿನ ಸಾಧಕ ಎಂಬ ಪಾಠದಲ್ಲಿ ನಾವು ತಿಳಿಯೋಣ. ಇಂದು ಭಾಗ 1 ಅರಿಯೋಣ. ಪ್ರಸ್ತುತಿ ಶ್ರೀ ರಾಜಶೇಖರ PG ಸರ್ಕಾರಿ ಪ್ರೌಢಶಾಲೆ ಹಿರೇಚಿಕ್ಕನಹಳ್ಳಿ, ಹೊನ್ನಾಳಿ ತಾಲೂಕು, ದಾವಣಗೆರೆ ಜಿಲ್ಲೆ. ಮುದ್ದು ಮಕ್ಕಳೇ, ಸಾರ್ಥಕ ಬದುಕಿನ ಸಾಧಕ ಎನ್ನುವ ಈ ಅದ್ಭುತ ಕಥೆಯ ಲೇಖಕರು ಶ್ರೀ ಲಕ್ಷ್ಮೀನಾರಾಯಣ ಭಟ್ಟರು. ಹಾಗಾಗಿ ಮೊದಲಿಗೆ ಈ ಲಕ್ಷ್ಮೀನಾರಾಯಣ ಭಟ್ಟರ ಸಂಕ್ಷಿಪ್ತ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡುತ್ತೇನೆ. ಶ್ರೀಯುತ ಶ್ರೀ ಲಕ್ಷ್ಮೀನಾರಾಯಣ ಭಟ್ಟರು ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯವರು. ನೋಡಿ, ಇದು ಭಾರತ ದೇಶದ ನಕ್ಷೆ. ಅದರೊಳಗಡೆ ಶಿವಮೊಗ್ಗ ಪ್ರದೇಶವನ್ನು ಗುರುತಿಸಿರ್ತಕ್ಕಂತಹದ್ದು ಅಲ್ಲಿ ರೆಡ್ ಆಗಿ ಬ್ಲಿಂಕ್ ಆಗ್ತಿದೆಯಲ್ಲ ಮಕ್ಕಳೇ, ಅದು ಶಿವಮೊಗ್ಗ ಪ್ರದೇಶ. ಈ ಶಿವಮೊಗ್ಗ ಪ್ರದೇಶದಲ್ಲಿ ಇವರು 29/10/1936 ಜನಿಸುವರು. ಇವರ ತಂದೆಯ ಹೆಸರು ಶಿವರಾಮ ಭಟ್ಟ ಅಂತೇಳಿ, ತಾಯಿಯ ಹೆಸರು ಮೂಕಾಂಬಿಕೆ ಎಂತಕ್ಕಂಥವ್ರು. ಉತ್ತಮ ವಿದ್ಯಾಭ್ಯಾಸವನ್ನು ಮಾಡಿದ ಶ್ರೀ ಲಕ್ಷ್ಮೀನಾರಾಯಣ ಭಟ್ಟರು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಅಧ್ಯಯನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ವೃತ್ತಿಯನ್ನು ಮಕ್ಕಳೇ ಆರಂಭಿಸ್ತಾರೆ. ತದನಂತರ ಅದೇ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ವಿಭಾಗದ ನಿರ್ದೇಶಕರಾಗಿಯೂ ಶ್ರೀಯುತರು ಕೆಲಸವನ್ನು ನಿರ್ವಹಿಸುವರು. ಮುಂದೆ ಆರ್ಟ್ಸ್ ಫ್ಯಾಕಲ್ಟಿಯ ವಿಭಾಗದಲ್ಲಿ ಡೀನ್ ಅಂದರೆ ಮುಖ್ಯಸ್ಥರಾಗಿ ಇವರು ಕಾರ್ಯವನ್ನು ನಿರ್ವಹಿಸುವರು. ಈ ರೀತಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಲೇ ಸಾಹಿತ್ಯಕ್ಕೆ ಅಗಾಧವಾದ ಕೊಡುಗೆಯನ್ನು ಶ್ರೀ ಲಕ್ಷ್ಮೀನಾರಾಯಣ ಭಟ್ಟರು ಮಕ್ಕಳೇ ನೀಡಿದ್ದಾರೆ. ಅವರ ಸಾಹಿತ್ಯಿಕ ಕೊಡುಗೆಗಳನ್ನು ನಾವು ಗಮನಿಸೋಣ. ಇವರು ಸಾಹಿತ್ಯದ ಕವನ ಸಂಕಲನಗಳು ಎಂತಕ್ಕಂತಹ ಒಂದು ಪ್ರಕಾರದಲ್ಲಿ, ಸಾಹಿತ್ಯ ಪ್ರಕಾರ ಯಾವುದು? ಕವನ ಸಂಕಲನಗಳು. ಆ ಕವನ ಸಂಕಲನಗಳು ಎಂತಕ್ಕಂತಹ ಸಾಹಿತ್ಯ ಪ್ರಕಾರಕ್ಕೆ ವೃತ್ತ ಎನ್ನುವ ಕವನ ಸಂಕಲನವನ್ನು, ಚಿತ್ರಕೂಟ ಎಂತಕ್ಕಂತಹ ಕವನ ಸಂಕಲನ, ಸುಳಿ ಎನ್ನುವ ಕವನ ಸಂಕಲನಗಳನ್ನು ಏನು ಮಾಡಿದ್ದಾರೆ ಮಕ್ಕಳೇ? ರಚಿಸಿದ್ದಾರೆ ಎಂತಕ್ಕಂಥದ್ದು. ಇವರು ಅನೇಕ ಧ್ವನಿ ಸುರುಳಿಗಳನ್ನು ಮಕ್ಕಳೇ ರಚಿಸಿದ್ದಾರೆ. ಅದರಲ್ಲಿ ಸಾಕಷ್ಟು ಜನಪ್ರಿಯವಾಗಿರ್ತಕ್ಕಂತಹ ಧ್ವನಿ ಸುರುಳಿಗಳನ್ನು ಮಕ್ಕಳೇ ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಇವರ ಜನಪ್ರಿಯ ಧ್ವನಿ ಸುರುಳಿಗಳು ಯಾವ್ಯಾವ ಅಂದರೆ, ಒಂದು ದೀಪಿಕಾ, ಮತ್ತೊಂದು ಭಾವಸಂಗಮ, ಹಾಗೇನೆ ಬಂದೇ ಬರುತ್ತಾವ ಕಾಲ, ಬಾರೋ ವಸಂತ, ಅಭಿನಂದನ, ಭಾವೋತ್ಸವ, ಪ್ರೇಮಧಾರೆ ಎಂಬತಕ್ಕಂಥವು ಇವು ಇವರ ಜನಪ್ರಿಯ ಧ್ವನಿ ಸುರುಳಿಗಳು. ಶ್ರೀಯುತರು ಮಕ್ಕಳಿಗೋಸ್ಕರವೂ ಸಹಿತ ಅನೇಕ ಧ್ವನಿ ಸುರುಳಿಗಳನ್ನು ಮಕ್ಕಳೇ ಬಿಡುಗಡೆ ಮಾಡಿದ್ದಾರೆ. ಇವರು ಮಕ್ಕಳಿಗಾಗಿ ಬಿಡುಗಡೆ ಮಾಡಿದ ಧ್ವನಿ ಸುರುಳಿಗಳು ಯಾವುವು ಎಂದರೆ ನಂದನ, ಕಿನ್ನರಿ, ನವಿಲುಗರಿ, ಕಿಶೋರಿ. ಹೀಗೆ ಕವನ ಸಂಕಲನಗಳು, ಧ್ವನಿ ಸುರುಳಿಗಳು, ಮಕ್ಕಳ ಧ್ವನಿ ಸುರುಳಿಗಳು ಎಂಬತಕ್ಕಂತಹ ಅನೇಕ ಸಾಹಿತ್ಯದ ಪ್ರಕಾರಗಳಲ್ಲಿ ಸಾಹಿತ್ಯ ಸೇವೆಯನ್ನು ಗೈದಿರ್ತಕ್ಕಂತಹ ಶ್ರೀಯುತರು ಕನ್ನಡ ನಾಡಿನ ಧೀಮಂತ ವ್ಯಕ್ತಿಗಳ ಪರಿಚಯದ ಹಿನ್ನೆಲೆಯಲ್ಲಿ ಸಾಹಿತ್ಯ ರತ್ನ ಸಂಪುಟ ಎನ್ನುವ ಒಂದು ಮಹಾನ್ ಕೃತಿಯನ್ನು ರಚಿಸಿರುವರು. ಆ ಕೃತಿಯ ಹೊರನೋಟದ ಚಿತ್ರ ಮಕ್ಕಳೇ ನಿಮ್ಮ ಮುಂದೆ ಪುಸ್ತಕ ಕಾಣ್ತಾ ಇದೆಯಲ್ವಾ? ಯಾವುದದು? ಸಾಹಿತ್ಯ ರತ್ನ ಸಂಪುಟ ಎಂಬತಕ್ಕಂಥ. ಇವತ್ತೇನು ನಾವೆಲ್ಲ ಅಭ್ಯಸಿಸ್ಲಿದ್ದೀವಲ್ಲ, ಯಾವುದು? ಸಾರ್ಥಕ ಬದುಕಿನ ಸಾಧಕ. ಯಾರನ್ನು ಕುರಿತಿರೋದು ಗೊತ್ತಾ? DVG ಅವರನ್ನು ಕುರಿತಿರೋದು. ಆ DVG ಅವರನ್ನು ಕುರಿತ
ಸಾರ್ಥಕ ಬದುಕಿನ ಸಾಧಕ ಎಂಬತಕ್ಕಂತಹ ಪಾಠ ಭಾಗವನ್ನ ಮಕ್ಕಳೇ ಇದೇ ಸಾಹಿತ್ಯ ರತ್ನ ಸಂಪುಟ ಎನ್ನುವ ಕೃತಿಯಿಂದ ಏನ್ ಮಾಡಲಾಗಿದೆ, ಆಯ್ಕೆಯನ್ನ ಮಾಡಲಾಗಿದೆ ಎಂತಕ್ಕಂತಹದ್ದು. ನೋಡಿ, ಇವರ ಈ ಎಲ್ಲ ಸಾಹಿತ್ಯ ಸೇವೆಯನ್ನ ಗಮನಿಸಿ, ಅಥವಾ ಸಾಹಿತ್ಯ ಸೇವೆಗೆ ಅನೇಕ ಪ್ರಶಸ್ತಿಗಳು, ಪುರಸ್ಕಾರಗಳು ಮಕ್ಕಳೇ ದೊರೆತಿದ್ದಾವೆ. ಇವರಿಗೆ ದೊರಕಿರ್ತಕ್ಕಂತಹ ಪ್ರಶಸ್ತಿಗಳನ್ನು ನಾನು ಇಲ್ಲಿ ಪಟ್ಟಿ ಮಾಡಿ ಕೊಟ್ಟಿದ್ದೀನಿ. ಯಾವ್ಯಾವ ಪ್ರಶಸ್ತಿ ದೊರಕಿದೆ? ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ನಮ್ಮ ರಾಜ್ಯ ಸಾಹಿತ್ಯದ ಅಕಾಡೆಮಿ ಏನಿದೆ, ಆ ಅಕಾಡೆಮಿ ನೀಡತಕ್ಕಂಥ ಪ್ರಶಸ್ತಿ ಇವರಿಗೆ ಏನಾಗಿದೆ, ದೊರಕಿದೆ. ಆಮೇಲೆ ಶಿವರಾಮ ಕಾರಂತರ ಹೆಸರಿನಲ್ಲಿ ಒಂದು ಸಂಸ್ಥೆ ಇದೆ, ಟ್ರಸ್ಟ್ ಇದೆ. ಆ ಸಂಸ್ಥೆ ನೀಡತಕ್ಕಂತಹ ಶಿವರಾಮ ಕಾರಂತ ಪ್ರಶಸ್ತಿ ಇವರಿಗೆ ದೊರಕಿದೆ. ಜೊತೆಗೆ ರಾಜ್ಯೋತ್ಸವ ಪ್ರಶಸ್ತಿಯೂ ಸಹಿತ ಇವರಿಗೆ ದೊರಕಿದೆ ಮಕ್ಕಳೇ. ಜೊತೆಗೆ ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಹೆಸರಿನಲ್ಲಿ ಮತ್ತೊಂದು ಸಂಸ್ಥೆ ಇದೆ. ಆ ಸಂಸ್ಥೆ ನೀಡತಕ್ಕಂತಹ ಮಾಸ್ತಿ ಪ್ರಶಸ್ತಿಯನ್ನು ಇವರು ತೆಗೆದುಕೊಂಡಿದ್ದಾರೆ ಅಂತಕ್ಕಂತಹದ್ದು. ನೋಡಿ, ಆಳ್ವಾಸ್ ನುಡಿಸಿರಿ ನಮ್ಮ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಂತೆ ಬಹಳ ಅದ್ಭುತವಾಗಿ ನುಡಿ ಜಾತ್ರೆಯನ್ನ ಈ ಆಳ್ವಾಸ್ ನುಡಿಸಿರಿ ಬಳಗ ಏನ್ ಮಾಡ್ತದೆ ಮಕ್ಕಳೇ, ನಡೆಸ್ತದೆ. ಆ ಆಳ್ವಾಸ್ ನುಡಿಸಿರಿ ಬಳಗದಿಂದ ಆಳ್ವಾಸ್ ನುಡಿಸಿರಿ ಎನ್ನುವ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಆಮೇಲೆ ಆರ್ಯಭಟ ಎನ್ನುವ ಪ್ರಶಸ್ತಿಯನ್ನು ಸಹಿತ ಮಕ್ಕಳಿವರು ಪಡೆದುಕೊಂಡಿದ್ದಾರೆ. ನೋಡಿ, ಎಷ್ಟೊಂದು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರಲ್ವ ಇವರು. ಜೊತೆಗೆ ಪ್ರಪ್ರಥಮವಾಗಿ 2000 ಇಸ್ವಿಯಲ್ಲಿ ಅಮೇರಿಕಾದ ಊಸ್ಟನ್ ಎಂಬತಕ್ಕಂತಹ ನಗರದಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ನಡೆದಿದೆ ಮಕ್ಕಳೇ. ಆ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಪ್ರತಿನಿತ್ಯ ಅನೇಕ ಕವಿಗೋಷ್ಠಿಗಳು ನಡೀತವೆ. ಆ ಕವಿಗೋಷ್ಠಿಯ ಪ್ರಥಮ ಅಧ್ಯಕ್ಷತೆ, ಪ್ರಥಮ ವಿಶ್ವ ಕನ್ನಡ ಸಮ್ಮೇಳನ ಅದು. ಆ ಪ್ರಥಮ ವಿಶ್ವ ಕನ್ನಡ ಸಮ್ಮೇಳನದ ಪ್ರಥಮ ಕವಿಗೋಷ್ಠಿಯ ಅಧ್ಯಕ್ಷರು ಶ್ರೀಯುತ ಶ್ರೀ ಯಾರಾಗಿದ್ರು? ಲಕ್ಷ್ಮೀನಾರಾಯಣ ಭಟ್ಟರಾಗಿದ್ರು ಮಕ್ಕಳೇ. ನೋಡಿ, ಹೀಗೆ ಸಾಹಿತ್ಯಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟು ಅನೇಕ ಪ್ರಶಸ್ತಿಯ ಹಾಗೂ ಪುರಸ್ಕಾರಗಳನ್ನ ಶ್ರೀಯುತ ಶ್ರೀ ಲಕ್ಷ್ಮೀನಾರಾಯಣ ಭಟ್ಟರು ಪಡೆದುಕೊಂಡಿದ್ದಾರೆ ಎಂತಕ್ಕಂತಹದ್ದು. ಮುದ್ದು ವಿದ್ಯಾರ್ಥಿಗಳೇ, ಪ್ರಸ್ತುತ ಈ ಸಾರ್ಥಕ ಬದುಕಿನ ಸಾಧಕ ಎನ್ನುವ ಪಾಠ ಭಾಗದ ಆಶಯ ಭಾವವನ್ನು ನಾವು ತಿಳ್ಕೊಳ್ಳೋಣ. ಯಾವುದೇ ಕೆಲಸ ಮಾಡಬೇಕಾದ್ರೂ ನಾವು ಏನೋ ಒಂದು ಆಸೆ ಇಟ್ಕೊಂಡಿರ್ತೀವಲ್ವಾ, ಹಾಗೆ ನಿಮಗೆ ಈ ಪಠ್ಯ ಯಾಕಿಟ್ರು ಮಕ್ಕಳೇ? ಬಹಳ ಅದ್ಭುತವಾದ ಪಾಠ. ನೀವೆಲ್ಲ ಗಮನವನ್ನು ಕೊಟ್ಟು ಕೇಳಬೇಕು. ಯಾಕೆಂತಂದ್ರೆ ನೀವು ಬೆಳೀತಾ ಇರ್ತಕ್ಕಂಥ ಮಕ್ಕಳು, 8ನೇ ತರಗತಿ ಮಕ್ಕಳು ನೀವು ಅಲ್ವಾ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಾರೆ. ಅಂದ್ರೆ ನಿಮ್ಮನ್ನ ಒಂದು ರೀತಿಯ ಸುಂದರ ಆಕೃತಿಯನ್ನು ಮಾಡಲಿಕ್ಕೆ ನಿಮಗೆ ಎಂತಹ ಮೌಲ್ಯಯುತ ಪಾಠಗಳನ್ನು ಇಡಬೇಕು ಅಂತಕ್ಕಂಥ ಉದ್ದೇಶದ ಅಡಿಯಲ್ಲಿ ಈ ಪಾಠ ಇಟ್ಟಿದ್ದಾರೆ. ಒಂದು ಅದ್ಭುತ ಉದಾಹರಣೆ ನಮ್ಮಲ್ಲಿ ಎಂತಹ ಅಂಶಗಳು ಇರಬೇಕು ಅನ್ನೋದಕ್ಕೆ ಬಹಳ ಅದ್ಭುತವಾದ ಪಾಠ ಮಕ್ಕಳೇ. ಗಮನಿಸೋಣ. ಮೊದಲಿಗೆ ಏನು ಆಶಯ ಇದೆ ಅಂತೇಳಿ ನೋಡಿ. ನಮ್ಮ ನಾಡು ಯಾವ ನಾಡು? ಕನ್ನಡ ನಾಡು. ರಸ ಋಷಿಗಳ ಬೀಡು. ರಸಗಳು ಗೊತ್ತಲ್ವ ನಿಮಗೆ? ಯಾವ ನವರಸಗಳು ಅಲ್ವಾ? ಶೃಂಗಾರ, ಶಾಂತ, ಭಯ, ಬೀಭತ್ಸ, ಹಾಸ್ಯ ಅಲ್ವಾ? ಇಂತೆಲ್ಲ ರಸಗಳು ಮೈದುಂಬಿ ನರ್ತಿಸಿ ಚೆಲುವಿನ ಚಿತ್ತಾರವನ್ನು ಅಥವಾ ಏನನ್ನ ಎಲ್ಲವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ನಾಡು ಯಾವುದು? ನಮ್ಮ ಕನ್ನಡ ನಾಡು. ಅಂದ್ರೆ ಈ ಎಲ್ಲ ರಸಗಳು ಇಲ್ಲಿ ಅಭಿವ್ಯಕ್ತಗೊಂಡಿದ್ದಾವೆ ಎಂತಕ್ಕಂಥವು. ಅಷ್ಟೇ ಅಲ್ಲ, ಮಹಾನ್ ಋಷಿಗಳು ಇಲ್ಲಿ ಇದ್ರು ಎಂತಕ್ಕಂಥದ್ದು. ಈ ರಸ ಮತ್ತು ಋಷಿ ಇವೆರಡರ ಸ್ಥಳ, ತಾಣ, ಬೀಡು ಯಾವುದು? ನಮ್ಮ ಈ ಕನ್ನಡ ನಾಡು. ಅಷ್ಟೇ ಅಲ್ಲ, ಅನೇಕ ಸಾಧುಗಳು, ಸತ್ಪುರುಷರು ಜನಿಸಿದಂತಹ ನಾಡು ಮಕ್ಕಳೇ ಇದು. ಸಾಧುಗಳು ಅಂದ್ರೆ ಗೊತ್ತಿದೆಯಲ್ಲ ನಿಮಗೆ? ಸನ್ಯಾಸಿಗಳು, ಮಹಾನ್ ಸನ್ಯಾಸಿಗಳು. ಸರ್ವಜ್ಞ ಗೊತ್ತು ನಿಮಗೆ ಅಲ್ವಾ? ಏನು ಅನೇಕ ಮನುಷ್ಯನ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಅಂಶಗಳನ್ನ ನೀಡಿರ್ತಕ್ಕಂಥ ಅನೇಕ ಸಾಧುಗಳು, ಮಹಾನ್ ಸಾಧುಗಳು ಇಲ್ಲಿದ್ದಾರೆ. ಜೊತೆಗೆ ಸತ್ಪುರುಷರು, ಒಳ್ಳೆಯ ಪುರುಷರು ಇದ್ದಂತಹ ಸ್ಥಳ ನಮ್ಮ ಈ ಕನ್ನಡ ನಾಡು. ಈ ನಾಡಿನಲ್ಲಿ ಅನೇಕ ಸತ್ಪುರುಷರು ಏನ್ ಮಾಡಿದ್ದಾರೆ ಮಕ್ಕಳೇ? ಜನಿಸಿಬಿಟ್ಟು ತ್ಯಾಗ ಜೀವನವನ್ನು ನಡೆಸಿ. ನೋಡಿ, ಬಹಳ ದೊಡ್ಡ ಅಸ್ತ್ರ ಇದು ತ್ಯಾಗ. ನೀವೊಂದು ಹೊತ್ತು ಊಟ ಬಿಡಿ ಅಂತ ಹೇಳ್ತೀನಿ, ಬಿಡ್ತೀರಾ ನೀವು?
ಬಿಡಬೇಕು. ಬಿಟ್ಟರೆ ಅದೇನರ್ಥ? ತ್ಯಾಗ ಅಂತ ಅರ್ಥ. ನೋಡಿ, ದೇಹ ಬಯಸ್ತದೆ ಅಲ್ವಾ? ನಾವು ಒಂದೊತ್ತು ಊಟಕ್ಕೆ ಹಿಂಗೆ ಯೋಚನೆ ಮಾಡ್ತೀವಿ. ಅನೇಕ ಅಂಶಗಳನ್ನು ತ್ಯಾಗ ಮಾಡಿರ್ತಕ್ಕಂತಹದನ್ನು ನಾವು ಅನೇಕ ಸತ್ಪುರುಷರು ಕಾಣ್ತೀವಿ. ಇವರು ತ್ಯಾಗ ಮಾಡಿ ಜೀವನವನ್ನು ನಡೆಸಿ ಇತರರಿಗೆ ಏನಾಗಿದ್ದಾರೆ ಮಕ್ಕಳೇ? ಆದರ್ಶಪ್ರಾಯರಾಗಿದ್ದಾರೆ. ಇಂತಹ ಅನೇಕ ಜನರಿದ್ದಾರೆ ನಮ್ಮ ನಾಡಿನಲ್ಲಿ, ಗೊತ್ತಲ್ವಾ ನಿಮಗೆ? ಸಾಕಷ್ಟು ಜನರಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ತಗೋಬಹುದು, ಮತ್ತೆ ಸರ್ ಎಂ ವಿಶ್ವೇಶ್ವರಯ್ಯನವರು. ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯನವರು ಪ್ರಾಮಾಣಿಕತೆಯ ಆದರ್ಶವನ್ನು ಮಕ್ಕಳೇ ಜಗತ್ತಿಗೆ ನೀಡಿರ್ತಕ್ಕಂಥವ್ರು. ಅಂತಹದೇ ಮತ್ತೋರ್ವ ಋಷಿಪ್ರಾಯ DVG ಎಂಬತಕ್ಕಂತಹ ಒಬ್ಬ ಸುಸಂಸ್ಕೃತ ವಿದ್ಯಾವಂತರು. ಆ ವಿದ್ಯಾವಂತರು ಆಗಿರ್ತಕ್ಕಂಥ DVG ಅವರು 66 ಕೃತಿಗಳ 8,000 ಪುಟದಷ್ಟು ಸಾಹಿತ್ಯವನ್ನು ಮಕ್ಕಳ ರಚನೆ ಮಾಡಿದ್ದಾರೆ. ಜೊತೆಗೆ 1,500 ಪುಟಗಳ ಬಿಡಿ ಲೇಖನವನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಸಿರಿವಂತ ಸಾಹಿತಿ ಯಾರು ಅಂದರೆ ಶ್ರೀಯುತ ಶ್ರೀ DVG ಅವರು. ಲೇಖಕ, ಪತ್ರಕರ್ತ, ಸಂಪಾದಕ, ಸಾಹಿತಿ ಮತ್ತು ರಾಜಕಾರಣಿಯಾಗಿ ನೋಡಿ, ಇವರು ಕೇವಲ ಸಾಹಿತ್ಯವನ್ನು ಅಷ್ಟೇ ಅಲ್ಲ ಮಕ್ಕಳೇ, ಲೇಖಕರಾಗಿದ್ದರು, ಪತ್ರಕರ್ತರಾಗಿದ್ದರು, ಅನೇಕ ಸಂಪಾದಕೀಯ ಅಂಶಗಳನ್ನು ಸಂಪಾದಿಸಿ ಸಾಹಿತ್ಯ ಮತ್ತು ರಾಜಕಾರಣಿಯಾಗಿ ಹೆಸರು ಮಾಡಿದ್ರು. ಇವೆಲ್ಲದಕ್ಕಿಂತ ಮಿಗಿಲಾಗಿ ನಾವು ಇವರ ವಿಚಾರದಲ್ಲಿ ಗಮನಿಸಬೇಕಾಗಿದ್ದು ಏನು ಅಂದರೆ ಲೌಕಿಕ ಆಸೆ ಆಮಿಷಗಳಿಗೆ ಒಳಗಾಗದೆ. ನೋಡಿ, ನಾವೆಲ್ಲೋ ಹಿಂಗೆ ಹೋಗ್ತಿರ್ತೀವಿ, ಏನೋ ನೋಡ್ತೀವಿ, ತಕ್ಷಣವೇ ಅದು ಬೇಕು, ನಮಗೆ ಆ ಕಾರ್ ಬೇಕು, ಆ ಬಂಗ್ಲೆ ಬೇಕು, ಇಂಥ ಮನೆ ಬೇಕು, ಏನೆಲ್ಲ ಬಯಸ್ತೀವಲ್ವಾ? ದೊಡ್ಡ ಬಂಗ್ಲೆ ಬೇಕು, ಕಾರ್ ಬೇಕು ಅಲ್ವಾ? ಅಥವಾ ಮನೆ ಹಿಂಗಿರಬೇಕು, ಹೆಂಡತಿ ಹಂಗಿರಬೇಕು, ಇವೆಲ್ಲ ಏನಿವು? ಲೌಕಿಕ ಆಸೆಗಳು. ಈ ಆಸೆಗಳು ಒಳ್ಳೆ ರೀತಿಲಿದ್ರೆ ಸರಿ. ಮತ್ತೊಂದಕ್ಕೆ ಬಲಿ ಆಗ್ತಕ್ಕಂಥದ್ದು, ಉದಾಹರಣೆ ಭ್ರಷ್ಟಾಚಾರ, ಆಮಿಷಕ್ಕೆ ಒಳಗಾಗ್ತಕ್ಕಂಥದ್ದು. ಆದರೆ ಇವುಗಳಿಗೆ ಒಳಗಾಗದೆ ಅದ್ಭುತವಾಗಿರ್ತಕ್ಕಂತಹ ಮೌಲ್ಯಯುತ ಜೀವನವನ್ನು ನಡೆಸಿರ್ತಕ್ಕಂಥವರು ಶ್ರೀಯುತ ಶ್ರೀ DVG ಅವರು. ಹಾಗಾಗಿ ಇವರದು ಮೇರು ವ್ಯಕ್ತಿತ್ವ, ಬಹಳ ದೊಡ್ಡ ವ್ಯಕ್ತಿತ್ವ ಮಕ್ಕಳೇ. ಅಂತಹ ಮೇರು ವ್ಯಕ್ತಿತ್ವದ ಆದರ್ಶವಾಗಿ ವ್ಯಕ್ತಿಯಾಗಿ ಬಾಳಿದವರು ಯಾರು ಅಂದರೆ DV ಗುಂಡಪ್ಪನವರು. ಆ DV ಗುಂಡಪ್ಪ ಇವರಿಗೋಸ್ಕರ ಆಸ್ತಿ ಮಾಡಿಕೊಳ್ಳಿಲ್ಲ, ಹಣ ಮಾಡಿಕೊಳ್ಳಿಲ್ಲ, ಸಮಾಜಮುಖಿಯಾಗಿ ಅಂದರೆ ಇಡೀ ತಮ್ಮ ಜೀವವನ್ನು ಸಮಾಜದ ಏಳ್ಗೆಗೋಸ್ಕರ ಸವೆಸಿದವರು. ಆದರ್ಶ ರಾಷ್ಟ್ರ ನಿರ್ಮಾಣಕ್ಕಾಗಿ ದಣಿಯದೆ ದುಡಿದ ನೇತಾರರಿವರು. ಇವರ ಸಾರ್ಥಕ ಬದುಕು, ಆದರ್ಶ ನಮ್ಮೆಲ್ಲರಿಗೂ ಸೂತ್ರ ಆಗಲಿ, ದಾರಿದೀಪ ಆಗಲಿ, ಇದೇ ಥರದ ಗುಣಗಳನ್ನು ನಾವು ಅಳವಡಿಸಿಕೊಳ್ಳೋಣ ಎನ್ನುವ ಉದ್ದೇಶದಿಂದ ಈ ಪಠ್ಯ ಭಾಗವನ್ನು ಮಕ್ಕಳೇ ನಿಮಗೇನು ಮಾಡಿದ್ದಾರೆ, ಇಟ್ಟಿದ್ದಾರೆ. ಇದೇ ಈ ಪಠ್ಯದ ಆಶಯ. ನಾವು ಅಂತಹ ವ್ಯಕ್ತಿತ್ವವನ್ನು ಹೊಂದಿದರೆ ಈ ಪಠ್ಯ ಇಟ್ಟಿದ್ದಕ್ಕೆ ಮಕ್ಕಳೇನಾಗ್ತದೆ, ಸಾರ್ಥಕ ಆಗ್ತದೆ. ಆ ಕಥೆಯನ್ನು ತಿಳಿತಾ ಹೋದಾಗ DVG ಎಂತಹ ಋಷಿ ಸದೃಶ ವ್ಯಕ್ತಿ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಮಕ್ಕಳೇ, ಪಾಠ ಭಾಗವನ್ನು ಪ್ರವೇಶ ಮಾಡೋಣ. ಪಾಠ ಭಾಗದ ಪ್ರವೇಶದಲ್ಲಿ ನಿಮಗಿಟ್ಟಿರ್ತಕ್ಕಂತಹ ಪಾಠ ಏನು ಸಾಹಿತ್ಯ ಇದೆಯಲ್ಲ, ಆ ಸಾಹಿತ್ಯ ಪ್ರಕಾರದ ಪರಿಚಯ ಮಕ್ಕಳೇ ಆಗ್ತಾ ಇದೆ. ನೋಡಿ, ಮನುಷ್ಯ ಜನ್ಮದ ಸಾರ್ಥಕತೆ ಒಬ್ಬೊಬ್ಬನಿಗೆ ಒಂದೊಂದು ರೀತಿ ಇರ್ತದೆ ಅಲ್ವಾ? ಅವನು ಸಾರ್ಥಕತೆಯನ್ನು ಹೊಂದಲಿಕ್ಕೆ ಮಾನವ ಜನ್ಮದ ಸಾರ್ಥಕತೆ ಅಂದರೆ ಈ ಮನುಷ್ಯ ಜೀವನ ಸಾರ್ಥಕತೆಯನ್ನು ಹೊಂದಬೇಕು ಅಂತಂದರೆ ಮೌಲ್ಯಯುತ ಜೀವನವನ್ನು ನಡೆಸುವುದರಿಂದ ಮಾತ್ರ ರೂಪುಗೊಳ್ಳಲಿಕ್ಕೆ ಸಾಧ್ಯ. ಮೌಲ್ಯಯುತ ಜೀವನ ಅಂದ್ರೇನು ನೋಡಿ, ಹೇಗೆ ಬೇಕಾಗಿ ಬದುಕಿ ಸತ್ತು ಹೋಗ್ಬೋದು ಅಲ್ವಾ ಮಕ್ಕಳೇ? ಮನುಷ್ಯನ ಜೀವನದ ಶೈಲಿಯಲ್ಲಿ ಒಂದಿಷ್ಟು ವ್ಯಕ್ತಿತ್ವ ಇರಬೇಕು. ವ್ಯಕ್ತಿತ್ವ ಅಂದ್ರೇನು? ಅದು ಕೆಟ್ಟದಾಗಿರ್ತದೆ, ಒಳ್ಳೆಯದಾಗಿರ್ತದೆ. ಸತ್ಯ, ನ್ಯಾಯ, ನಿಷ್ಠೆ, ಅಹಿಂಸೆ. ಮಕ್ಕಳೇ, ನಿಮಗೆ ನಾನು ಪ್ರಾರಂಭದಲ್ಲಿ ಯಾವ ಹಾಡನ್ನು ಕೇಳಿಸಿದೆ? ಗೋವಿನ ಹಾಡನ್ನು ಕೇಳಿಸಿದೆ. ಯಾಕೆ ಕೇಳಿಸಿದೆ ಹೇಳಿ? ಅಲ್ಲಿ ಒಂದು ಮೌಲ್ಯ ಇದೆ.
ಆ ಉದ್ದೇಶದಿಂದ ಆ ಪ್ರಾಣಿನೇ ಒಂದು ಮೌಲ್ಯವನ್ನು ಮೆರೀತಿದೆ, ಸತ್ಯದ ಮೌಲ್ಯವನ್ನು ಮೆರೀತಿದೆ. ನಾವುಗಳು ಸಹಿತ ಒಂದು ಮೌಲ್ಯವನ್ನಿಟ್ಟುಕೊಂಡು ಬದುಕಬೇಕು. ಆಗ ನಮ್ಮ ಜೀವನ ಸುಂದರವಾಗಿ ರೂಪುಗೊಳ್ಳಬಲ್ಲದು ಎಂತಕ್ಕಂಥದ್ದು. ನೋಡಿ, ಜನಿಸಿದ ಪ್ರತಿಯೋರ್ವರಿಗೂ ಸಾಧನೆಯನ್ನು ಮಾಡಲಿಕ್ಕೆ ಅನೇಕ ಅವಕಾಶಗಳಿದ್ದಾವೆ ಮಕ್ಕಳೇ. ಆದರೆ ಬಹಳಷ್ಟು ವಿರಳವಾಗಿ ಸಾಧನೆಯನ್ನು ಮಾಡಿರ್ತಕ್ಕಂತಹ ಸಾಧಕರನ್ನು ನಾವು ಕಾಣ್ತೀವಿ ಮಕ್ಕಳೇ. ಇನ್ನೊಂದು ಮಾತು ಹೇಳ್ತೀನಿ, ಸಾಧನೆಯ ಆ ಪಥ ಇದೆಯಲ್ಲ, ಸನ್ಮಾರ್ಗದ ಪಥವಾಗಿರಬೇಕು. ಆಗಿದ್ದಾಗ ಆ ಬದುಕು ಸಾರ್ಥಕವಾಗ್ತದೆ ಎಂತಕ್ಕಂತಹದ್ದು. ಇಂತಹ ಸಾಧನೆಯನ್ನು ಸಾಧ್ಯವಾಗಿಸಿಕೊಂಡವರು ಕೆಲವರು ಮಾತ್ರ. ಇವರು ಸಾರ್ಥಕ ಬದುಕನ್ನು ಕಟ್ಟಿಕೊಂಡು ಮೌಲ್ಯಯುತ ಜೀವನವನ್ನು ನಡೆಸಿರ್ತಕ್ಕಂತಹ ಮಹಾನ್ ವ್ಯಕ್ತಿಗಳು. ಮಕ್ಕಳೇ, ಸಮಾಜದಲ್ಲಿ ಇಂತಹ ಮೌಲ್ಯಯುತ ಜೀವನ ನಡೆಸಿದ ಅನೇಕ ಮಹಾನ್ ವ್ಯಕ್ತಿಗಳಿದ್ದಾರೆ. ಅವರ ಜೀವನದಲ್ಲಿ ಅನೇಕ ಘಟನೆಗಳು ಘಟಿಸಿರ್ತವೆ. ಅವುಗಳಲ್ಲಿ ಕೆಲವೊಂದು ಪ್ರಮುಖ ಘಟನೆಗಳನ್ನು ಆಯ್ದುಕೊಂಡು ಆ ಘಟನೆಯ ಸ್ಥೂಲ ವಿಚಾರಗಳನ್ನು ಕಲಾತ್ಮಕವಾಗಿ ಬರಿತಕ್ಕಂತಹ, ದಾಖಲಿಸ್ತಕ್ಕಂತಹ ಸಾಹಿತ್ಯದ ಒಂದು ಪ್ರಕಾರ ಯಾವುದು ಅಂದರೆ ಮಕ್ಕಳೇ, ಅದು ವ್ಯಕ್ತಿ ಚಿತ್ರ. ನೋಡಿ, ಮತ್ತೊಮ್ಮೆ ಹೇಳ್ತೀನಿ, ವ್ಯಕ್ತಿ ಚಿತ್ರ ಅಂದರೆ ಈಗಾಗಲೇ ಸಾಧನೆಯನ್ನ ಮಾಡಿರ್ತಕ್ಕಂತಹ ಮಹಾನ್ ಸಾಧಕರು ಏನಿರ್ತಾರೆ, ಸಾರ್ಥಕ ಜೀವಿಗಳು ಏನಿರ್ತಾರೆ, ಅವರ ಜೀವನದ ಒಂದು ಪ್ರಮುಖ ಘಟನೆಯನ್ನ ಆಧರಿಸಿ ಕಲಾತ್ಮಕವಾಗಿ ದಾಖಲಿಸ್ತಕ್ಕಂತಹ ಸಾಹಿತ್ಯದ ಒಂದು ಪ್ರಕಾರಕ್ಕೆ ನಾವೇನಂತ ಕರಿತೀವಿ? ವ್ಯಕ್ತಿ ಚಿತ್ರ ಅಂತ ಕರಿತೀವಿ. ಈ ರೀತಿ ವ್ಯಕ್ತಿಯ ವ್ಯಕ್ತಿತ್ವದ ಮೌಲ್ಯಗಳ ಅಂಶಗಳನ್ನು ಬಿಂಬಿಸುವ ಅಥವಾ ವ್ಯಕ್ತಿಯ ಅಂಶಗಳನ್ನು ದಾಖಲಿಸುವ ಸಾಹಿತ್ಯದ ರೂಪಗಳು ಎಷ್ಟಿದಾವೆ ಅಂದರೆ ಮಕ್ಕಳೇ, 3 ಇದಾವೆ. ಒಂದು ವ್ಯಕ್ತಿ ಚಿತ್ರ, 2 ಆತ್ಮಕಥನ, ಮತ್ತೊಂದು ಆತ್ಮಚರಿತ್ರೆ. ವ್ಯಕ್ತಿ ಚಿತ್ರ ಅಂದರೆ ವ್ಯಕ್ತಿಯ ಯಾವುದಾದರೊಂದು ಘಟನೆಯ ಸ್ಥೂಲ ಚಿತ್ರಣದ ಮೂಲಕ ಆ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ನಮಗೆ ಒಂದು ಕಲ್ಪನೆಯನ್ನು ಕಟ್ಟಿಕೊಡ್ತಕ್ಕಂಥ ಚಿತ್ರ ವ್ಯಕ್ತಿ ಚಿತ್ರ. ಇಡೀ ವ್ಯಕ್ತಿ ತನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನೆಗಳನ್ನು ತಾನೇ ಪುನರಾವಲೋಕನ ಮಾಡಿಕೊಂಡು ಅದರ ಸತ್ಯಾಸತ್ಯತೆಗಳನ್ನು ಬಿಂಬಿಸಿ ತಾನೇ ಬರೆಯುವ ಕಥೆಗೆ ನಾವೇನಂತ ಕರಿತೀವಿ? ಆತ್ಮಕಥನ ಅಂತ ಕರಿತೀವಿ. ಸಮಾಜದಲ್ಲಿ ಈಗಿರುವ ಮಹಾನ್ ವ್ಯಕ್ತಿಗಳ ಕುರಿತು ಯಾವುದಾದರೊಬ್ಬ ಬೇರೊಬ್ಬ ವ್ಯಕ್ತಿ ತನಗೆ ಕಂಡು ಬಂದ ಆ ವ್ಯಕ್ತಿಯ ಎಲ್ಲ ಘಟನೆಗಳನ್ನು ದಾಖಲಿಸಿ ಸೃಷ್ಟಿಸಿದರೆ ಅಥವಾ ಸೃಜಿಸಿದರೆ ಅದನ್ನೇನಂತ ಕರಿತೀವಿ ಮಕ್ಕಳೇ? ಜೀವನ ಚರಿತ್ರೆ ಅಂತೇಳಿ ಕರಿತೀವಿ. ಈ 3 ಕಥೆಗಳಲ್ಲಿ ವ್ಯಕ್ತಿ ಚಿತ್ರವೂ ಸಹಿತ ಇವತ್ತು ಕನ್ನಡ ಸಾಹಿತ್ಯದಲ್ಲಿ ಬಹಳಷ್ಟು ಪ್ರಮುಖ ಸ್ಥಾನ ಪಡೆದುಕೊಂಡಿದೆ. ಮಕ್ಕಳೇ, ಅಧಿಕಾರ ಎಂತಕ್ಕಂತಹದ್ದು ಮನುಷ್ಯನ ವ್ಯಕ್ತಿತ್ವದ ಸತ್ವ ಪರೀಕ್ಷೆ ಅಂತ ಹೇಳ್ತಾರೆ. ನೋಡಿ, ಯಾವಾಗಲೂ ಈಗ ಉದಾಹರಣೆಗೆ ನೀವು ಹಳ್ಳಿಗಡೆ ಅಥವಾ ಮತ್ತೊಂದು ಸಮಾಜದಲ್ಲಿ ಸಾಕಷ್ಟು ಕಾಣ್ತೀರಿ, ದುಡ್ಡಿದ್ರೆ ಊರೆಲ್ಲ ನೆಂಟ್ರಂತ. ಹಂಗೆ ಅಧಿಕಾರ ಇದ್ರೆ ಎಲ್ಲರೂ ಹತ್ರ ಬರ್ತಾರೆ. ನಿನ್ನ ಹತ್ರ ಏನಿಲ್ಲ ಅಂದರೆ ಯಾರೂ ಬರಲ್ಲ. ನಿಜವಾದ ಸತ್ವ ಪರೀಕ್ಷೆ, ಮನುಷ್ಯನ ವ್ಯಕ್ತಿತ್ವದ ಮೌಲ್ಯಯುತ ಪರೀಕ್ಷೆ ಯಾವಾಗ ಆಗ್ತದೆ? ಅವನು ಅಧಿಕಾರಕ್ಕೆ ಬಂದಾಗ ಆಗ್ತದೆ. ಮಕ್ಕಳೇ, ನಾನು ಆಗಲೇ ಸರ್ ಎಂ ವಿಶ್ವೇಶ್ವರಯ್ಯನವ್ರ ಹೆಸರು ಹೇಳಿದೆ ನಿಮಗೆ. ಯಾರ ಹೆಸರು ಹೇಳಿದೆ? ಸರ್ ಎಂ ವಿಶ್ವೇಶ್ವರಯ್ಯ. ಇವರು ದಿವಾನರಾಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಅಮ್ಮನಿಗೆ ಒಂದು ಪ್ರಶ್ನೆ ಕೇಳ್ತಾರಂತೆ. ನಾನು ದಿವಾನ ಆಗಬೇಕು ಅಂದರೆ ನಾನು ದಿವಾನ ಹಾಕ್ತೀನಿ, ನೀನು ಅವರಿಗಿಂತ ಕೆಲಸ ಮಾಡಿಕೊಡು, ಇವರಿಗಿಂತ ಕೆಲಸ ಮಾಡಿಕೊಡು ಅಂತೇಳಿ ಯಾವುದೇ ಅಂಶಗಳನ್ನು ಇಟ್ಕೊಂಡು ನನ್ನ ಹತ್ರ ಬರಂಗಿಲ್ಲ. ಹಂಗಿದ್ರೆ ನಾ ದಿವಾನ ಹಾಕ್ತೀನಿ. ನೋಡ್ರಿ ಎಂಥ ವ್ಯಕ್ತಿತ್ವ. ಇವತ್ತು ಒಬ್ಬ ಯಾರಾದ್ರೂ ಸಣ್ಣ ಅಧಿಕಾರದಾಗಿದ್ರೆ ಯಾರ್ಯಾರಿಗೆ ಏನೇನು ಬೇಕಾದ್ನೆಲ್ಲ ಮಾಡಿಕೊಡ್ತಾರೆ. ಈ ಪಾಠ ಯಾಕೆ ಇಟ್ಟಾರ ಅಂದ್ರೆ ಮಕ್ಕಳ, ಆ ರೀತಿ ಮಾಡಬಾರ್ದು, ವೃತ್ತಿ ದ್ರೋಹ ಮಾಡಬಾರ್ದು, ಸ್ಥಾನದ್ರೋಹ ಮಾಡಬಾರ್ದು. ಅಂತಹ ಮೌಲ್ಯಗಳು ನಿಮ್ಮಲ್ಲಿ ಇವಾಗಲೇ ಬೆಳಿಬೇಕು ಅನ್ನೋ ಉದ್ದೇಶದಿಂದನೇ ಇಟ್ಟಿರೋದು. ಇದೇ ರೀತಿ ಲೌಕಿಕ ಆಸೆ ಆಮಿಷಗಳಿಗೆ ಒಳಗಾಗದ ಅನೇಕ ವ್ಯಕ್ತಿಗಳಿದ್ದಾರೆ. ಅವರ ಆದರ್ಶಗಳು ನಮಗೆ ಬೇಕು. ಆ ಹಿನ್ನೆಲೆಯಲ್ಲಿ ಆದರ್ಶ ವ್ಯಕ್ತಿತ್ವ ಹೊಂದಬಲ್ಲ ಎನ್ನುವ ಮಾತಿಗನುಗುಣವಾಗಿ ಕನ್ನಡ ಸಾಹಿತ್ಯದಲ್ಲಿ ಅಪ್ರತಿಮ ಧೀಮಂತರಾಗಿ ಬೆಳೆದವರು ಯಾರು ಗೊತ್ತಾ ಮಕ್ಕಳೇ? DVG ಅವರು. ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಹಿತಿಯಾಗಿ ಕೆಲಸ ಮಾಡಿದ್ದಾರೆ. ಜೊತೆಗೆ
ಪತ್ರಕರ್ತರಾಗಿ ಕೆಲಸ ಮಾಡಿದ್ದಾರೆ, ಕೆಲವು ಸಂದರ್ಭಗಳಲ್ಲಿ ಸಂಪಾದಕರಾಗಿ ಕೆಲಸ ಮಾಡಿದ್ದಾರೆ, ಜೊತೆಗೆ ರಾಜಕಾರಣಿಯಾಗಿದ್ದರೂ ಸಹಿತ ನೋಡಿ ಸಮಾಜದ ಹಲವು ಸ್ಥಾನಗಳನ್ನು ಇವರು ನಿರ್ವಹಿಸಿದರೂ ಸಹ ಎಂದಿಗೂ ಬದುಕಿನ ಮೌಲ್ಯಗಳಿಗೆ ಬೆಲೆಯನ್ನ ಕೊಡದೇ ಇರಲಿಲ್ಲ. ಬೆಲೆ ಕೊಟ್ಟು ಜೀವನವನ್ನು ಸಾರ್ಥಕಗೊಳಿಸಿಕೊಂಡ್ರು. ಅಂತಹ ಮಹಾನ್ ಸಾಧಕನ ಆದರ್ಶ ಬದುಕಿನ ಚಿತ್ರಣವನ್ನ ಪ್ರಸ್ತುತ ಈ ಗದ್ಯ ಭಾಗದಲ್ಲಿ ಮಕ್ಕಳೇ ಸ್ಮರಿಸಲಾಗಿದೆ ಎಂಬತಕ್ಕಂತಹದ್ದು. ಮಕ್ಕಳೇ ನೋಡೋಣ ಪಾಠನಗರೇ. ನೋಡಿ, ಅವರ ಪಾಠ ಭಾಗದ ಮೊದಲಿನ ಒಂದಿಷ್ಟು ಭಾಗವನ್ನು ಆಯ್ಕೊಂಡಿದ್ದೀನಿ ಇವತ್ತು. ಅದರ ವಾಚನವನ್ನ ಮಾಡ್ತೀನಿ, ನೀವೆಲ್ಲರೂ ಗಮನಿಸಬೇಕು. ನೋಡಿ, ಪುಸ್ತಕ ತಗೊಳ್ಳಿ, ಎಲ್ಲ ಗಮನಿಸಿ. ಪುಸ್ತಕ ನೋಡ್ತಿದ್ದೀರಲ್ವಾ? ಓಕೆ. DVG ಅವರು ತಮ್ಮೊಡನೆ ಮಾತು ನಿಲ್ಲಿಸಿ ಬಿಟ್ಟರೆಂದು ದಿವಾನ್ ಮಿರ್ಜಾ ಸಾಹೇಬರಿಗೆ ಕಳವಳವಾಗಿ ಹೋಗಿತ್ತು. ಆಪ್ತರ ಎದುರು ಅದನ್ನು ತೋಡಿಕೊಂಡರು. ತಮ್ಮದು ಏನೂ ತಪ್ಪಿಲ್ಲ ಎಂದರು. ಅದಕ್ಕಾಗಿ ಅವರಿವರ ಮೂಲಕ ಪ್ರಯತ್ನ ಕೂಡ ಮಾಡಿದರು. ಆ ಕಾಲದ ದೊಡ್ಡ ದಿವಾನರನ್ನು ತಮ್ಮ ಸ್ನೇಹಕ್ಕಾಗಿ ಹೀಗೆ ಆತೊರೆಯುವಂತೆ ಮಾಡಿದ ವ್ಯಕ್ತಿ ಏನು ಸಾಮಾನ್ಯರೇ. ಹಾಗೆಂದು ಅವರೇನು ದೊಡ್ಡ ದೊಡ್ಡ ಡಿಗ್ರಿ ಪಡೆದವರಲ್ಲ. SSLC ಕೂಡ ದಾಟದ ಓದು. ಭಾರೀ ಶ್ರೀಮಂತರು ಎಂದರೆ ದಿನದ ಅಗತ್ಯ ಪೂರೈಸಿದ್ದೇ ಹೆಚ್ಚು ಎನ್ನುವಂಥ ಕೆಲಸ. ಸರ್ಕಾರಿ ಉದ್ಯೋಗವಲ್ಲವಾಗಿ ದೊಡ್ಡ ಅಧಿಕಾರದ ಮಾತಂತೂ ಇಲ್ಲವೇ ಇಲ್ಲ. ಆದರೆ ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದ ಮಿರ್ಜಾ ಸಾಹೇಬರು ಅವರ ಸ್ನೇಹ ತಪ್ಪಿತೆನಿಸಿ ಕಳವಳಗೊಂಡಿದ್ದರು. ಇಂಥ ಸತ್ವಶಾಲಿ ವ್ಯಕ್ತಿತ್ವ DVGಗೆ ಬಂದದ್ದು ಹೇಗೆ? ಕೇವಲ ಶೀಲ, ವಿವೇಕ, ನಿಸ್ಪೃಹತೆ, ಸ್ವಯಂ ಆರ್ಜಿತ ಪಾಂಡಿತ್ಯ, ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ ಮಿರ್ಜಾರ ಕಾಲಕ್ಕೆ DVG ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿತ್ತು. ಒಂದು ಮಕ್ಕಳೇ, ಈ ಆಯ್ದ ಪಠ್ಯ ಭಾಗದಲ್ಲಿ ಬರ್ತಕ್ಕಂತಹ ನಿಮಗೆ ಹೊಸತು ಅಥವಾ ಕಠಿಣ ಎನ್ನಿಸುವ ಪದಗಳ ಅರ್ಥವನ್ನು ಮೊದಲಿಗೆ ತಿಳಿಸಿ, ಆನಂತರ ಅದರ ಆಂತರ್ಯವನ್ನು ಅರಿಯುವ ಕೆಲಸವನ್ನು ಮಾಡೋಣ. ಕಠಿಣ ಪದಗಳ ಅರ್ಥ ನೋಡಿ. ಪರಮೋಚ್ಚ ಎನ್ನುವ ಪದ ಅಲ್ಲಿ ಬಳಕೆ ಆಗಿದೆ, ಹಾಗಂದ್ರೆ ಅತ್ಯುನ್ನತ ಅಂತೇಳಿ. ಇನ್ನ ದಿವಾನ್ ಎನ್ನುವ ಪದ ಪರ್ಷಿಯನ್ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ. ಅದರ ಅರ್ಥ ಸಚಿವ ಅಂತೇಳಿ ಆಗುತ್ತೆ, ಮಂತ್ರಿ ಅಂತ ಆಗ್ಬಹುದು, ಹಿರಿಯ ಅಂತ ಆಗ್ಬಹುದು, ಮುಖ್ಯ ಕಾರ್ಯಭಾರಿ ಅಂತೇಳಿ ಸಹಿತ ಅದು ಅರ್ಥವನ್ನ ಹೊಂದಬಹುದು. ಇನ್ನು ಡಿಗ್ರಿ ಸಾಕಷ್ಟು ಸರಿ ಕೇಳಿರ್ತೀರಿ ನೀವು, ಹಂಗಂದ್ರೆ ಏನು? ಪದವಿ ಅಂತ. ನಿಸ್ಪೃಹತೆ ನೋಡಿ, ನಾವೆಲ್ಲ ಬಹಳ ಈ ಪಾಠದಲ್ಲಿ ಗಮನಿಸಬೇಕಾದ ಅಂಶ ಮಕ್ಕಳೇ ಇದು. ನೀವೆಲ್ಲ ತಳೆಯಬೇಕಾದ ಭಾವ ಇದು. ಯಾವುದು? ನಿಸ್ಪೃಹತೆ ಅಂದ್ರೆ ಆಸೆಗಳನ್ನು ತ್ಯಜಿಸಿದವರು. ತ್ಯಜಿಸುವುದಕ್ಕೆ ನಾವೇನಂತ ಕರಿತೀವಿ? ನಿಸ್ಪೃಹತೆ. ವಿರಾಗಿ, ಪರಮಾತ್ಮ ಅನ್ನುವ ಅರ್ಥ. ಮಕ್ಕಳೇ, ಪಾಠ ಭಾಗವನ್ನು ನೋಡೋಣ ಈಗ ನಾವು. ನೋಡಿ, DVG ಅವರು ತಮ್ಮೊಡನೆ ಮಾತು ನಿಲ್ಲಿಸಿ ಬಿಟ್ಟರೆಂದು ದಿವಾನ್ ಮಿರ್ಜಾ ಸಾಹೇಬರಿಗೆ ಕಳವಳವಾಗಿತ್ತು. ನೋಡಿ, ಯಾರವರು ದಿವಾನ್ ಮಿರ್ಜಾ ಸಾಹೇಬರು? ನೋಡಿ, ಇಲ್ಲಿ ಇದೆ ನಿಮಗೆ ಚಿತ್ರ ಕಾಣ್ತಾ ಇದೆ ಮಕ್ಕಳೇ. 2 ಚಿತ್ರಗಳಿದಾವೆ. ಕೋರ್ಡ್ ಕಂಡಿದಾರಲ್ಲ, ಅವ್ರು ಯಾರು? DVG ಅವರು. ಈ ಕಡೆ ಪಕ್ಕದಲ್ಲಿರೋರು ಯಾರು? ಮಿರ್ಜಾ ಇಸ್ಮಾಯಿಲ್. ಈ ಮಿರ್ಜಾ ಇಸ್ಮಾಯಿಲ್ ಏನಾಗಿರ್ತಾರೆ? 1926ರಿಂದ 1941ರವರೆಗೆ ಮೈಸೂರಿನ ದಿವಾನರಾಗಿ ಕೆಲಸವನ್ನು ನಿರ್ವಹಿಸಿದವರು ಮಕ್ಕಳೇ ಇವರು. ಇವ್ರನ್ನ ಯಾರು ಅನ್ಕೊಂಡಿದ್ದೀರ ನೀವು? ನಾಲ್ವಡಿ ಕೃಷ್ಣರಾಜ ಒಡೆಯರ ಸಹಪಾಠಿ. ನಾಲ್ವಡಿ ಕೃಷ್ಣರಾಜ ಒಡೆಯರ ಒತ್ತಾಸೆಯ ಮೇರೆಗೆ ದಿವಾನ್ ಹುದ್ದೆಯನ್ನು ಅಲಂಕರಿಸಿದ ವ್ಯಕ್ತಿ ಇವರು. ಬಹಳ ವಿಶಿಷ್ಟ ಸ್ವಭಾವದ ವ್ಯಕ್ತಿ. ಅನೇಕ ಕೊಡುಗೆಗಳನ್ನು ನಾಡಿಗೆ ಕೊಟ್ಟಿದ್ದಾರೆ. ಬಹಳ ದೊಡ್ಡ ಹುದ್ದೆಯಲ್ಲಿದ್ದವರು ಈ DVG ತನ್ನ ಜೊತೆ ಮಾತಾಡ್ತಿಲ್ಲ ಅಂತೇಳಿ ಬಹಳಷ್ಟು ಚಿಂತಾಕ್ರಾಂತರಾಗ್ಬಿಟ್ಟಿರ್ತಾರೆ, ಕಳವಳಗೊಂಡಿರ್ತಾರೆ. ನೋಡಿ, ನಾವು ಜೀವನದಲ್ಲಿ ಯಾವಾಗ ಕಳವಳಗೊಳ್ತೀವಿ, ಚಿಂತಾಕ್ರಾಂತರಾಗ್ತೀವಿ ಹೇಳಿ ಮಕ್ಕಳೇ? ಅಮೂಲ್ಯವಾದ ವಸ್ತುವನ್ನ ಕಳೆದುಕೊಂಡಾಗ ನಮಗೆ ದುಃಖ ಆಗ್ತದಲ್ವಾ? ಹಾಗೆ ಇವರಿಗೂ ಅದೇ ತರನಾದ ದುಃಖ ಆಗ್ತಿದೆ. ಯಾವುದಕ್ಕೆ? ಕಾರ್ ಕಳ್ಕೊಂಡಿದ್ಕ, ಬೈಕ್ ಕಳ್ಕೊಂಡಿದ್ಕ, ದುಡ್ಡು ಕಳ್ಕೊಂಡಿದ್ಕ, ಮನೆ ಕಳ್ಕೊಂಡಿದ್ಕ ಅಲ್ಲ. DVG ಅವರಂತಹ ಮಹಾನ್ ವ್ಯಕ್ತಿಯನ್ನ ನಾನು ಕಳೆದುಕೊಂಡಿದ್ದೀನಿ, ಅವರು ನನ್ನ ಜೊತೆ ಮಾತನಾಡ್ತಿಲ್ಲ ಅಂತ ಇವ್ರಿಗೆ ಕಳವಳ ಆಗ್ತಾ ಇದೆ. ಯಾಕೆ ಇವರು ಅಷ್ಟರ ಮಟ್ಟಿಗೆ DVG ಮೇಲೆ
ಮೋಹವನ್ನು ಹೊಂದಿದ್ರು. ಡಿ ವಿ ಜಿ ಏನೋ ಭಾರಿ ದೊಡ್ಡ ವ್ಯಕ್ತಿನ, ನೋಡೋಣ ಮುಂದೆ ಏನೋ ತಿಳ್ಕೊಳ್ಳೋಣ. ನೋಡಿ ಅವರು ಎಷ್ಟರ ಮಟ್ಟಿಗೆ ಕಳವಳಗೊಂಡಿದ್ರು ಅನ್ನೋದಕ್ಕೆ ಮುಂದಿನ ಸಾಲುಗಳು ಸಾಕ್ಷಿ ಮಕ್ಕಳೇ. ತಮ್ಮ ಆಪ್ತರ ಬಳಿ, ಸ್ನೇಹಿತರ ಬಳಿ ಹೇಳ್ತಾರಂತವ್ರು, ನಂದೇನು ತಪ್ಪಿಲ್ಲಪ್ಪ, ಅವರು ನನ್ನನ್ನು ತಪ್ಪಾಗಿ ಗ್ರಹಿಸಿಬಿಟ್ಟಿದ್ದಾರೆ, ದಯವಿಟ್ಟು ಅವ್ರಿಗೆ ನನ್ನನ್ನು ಮಾತನಾಡ್ಸಕ್ಕೆ ಹೇಳಿ ಅಂತೇಳಿ ಆಪ್ತರ ಬಳಿ ತನ್ನ ನೋವನ್ನ ಮಿರ್ಜಾ ಇಸ್ಮಾಯಿಲ್ ರವ್ರ ಮಕ್ಕಳೇ ಹಂಚಿಕೊಳ್ತಾರೆ. ಇವ್ರು ಯಾರು? ಮೈಸೂರು ಸಂಸ್ಥಾನದ ಅತ್ಯುನ್ನತ ಹುದ್ದೆ, ಅವತ್ತಿನ ದೊಡ್ಡ ಹುದ್ದೆ, ಇದಕ್ಕಿಂತ ದೊಡ್ಡದು ಯಾವುದಿಲ್ಲ. ಕರ್ನಾಟಕದ ಮುಖ್ಯಮಂತ್ರಿ ಹುದ್ದೆ ಹಂಗೆ ದಿವಾನ್ ಹುದ್ದೆಯನ್ನ ಹೊಂದಿದ್ರು. ಯಾರೋ? ಮಿರ್ಜಾ ಇಸ್ಮಾಯಿಲ್. ಇಂಥ ಮಿರ್ಜಾ ಸಾಹೇಬರು ಡಿ ವಿ ಜಿ ಅವರ ಸ್ನೇಹಕ್ಕಾಗಿ ಈ ಪರಿ ಆತುರಿತಾರೆ ಅಂದ್ರೆ ಇವ್ರು ಡಿ ವಿ ಜಿ ಅವ್ರು ಇನ್ನೆಂಥ ವ್ಯಕ್ತಿ ಇರ್ಬೇಕು? ಇವ್ರು ಏನು ಪ್ರೈಮ್ ಮಿನಿಸ್ಟರ್ ಇರ್ಬೇಕನಪ್ಪ, ನನಗೇನು ಹಂಗ ಅನಿಸ್ತಾ ಇದೆ ನೋಡಿ. ಅಂತ ಎಂಥ ವ್ಯಕ್ತಿ ಇರ್ಬೋದು ಇವರು? ನೋಡೋಣ, ಇವರು ಈ ನಮ್ಮಿ ಚಿಂತಾಕ್ರಾಂತರಾಗಿ ಕಳವಳಗೊಂಡು ಅವರ ಸ್ನೇಹ ಕಾತೋರಿತಾ ಇದ್ದಾರೆ ಅಂದ್ರೆ ಇವರು ಎಂಥ ವ್ಯಕ್ತಿ ಅಂತೇಳಿ ನೋಡೋಣ. ಹಾಗೆಂದು ನಾವು ನೋಡ್ಲಿಕ್ಕೆ ಹೋದ್ರೆ ಇವರೇನು ಭಾರಿ ವಿದ್ಯಾವಂತರಲ್ಲ, ಯಾವುದೇ ಡಿಗ್ರಿನೂ ಸಹಿತ ಪಡ್ಕೊಂಡಿಲ್ಲ ಮಕ್ಕಳೇ. SSLCನೂ ಪಾಸ್ ಆಗಿಲ್ಲ ನೋಡಿ. SSLC ಕೂಡ ದಾಟದ ಓದು. ವಿದ್ಯಾಭ್ಯಾಸದಲ್ಲಿ ಇಂದಿದ್ರೆ ಬೇರೆ ಕ್ಷೇತ್ರದಲ್ಲಿ ಇರ್ಬೋದಲ್ವಾ? ನೋಡೋಣ ಹಾಗಿದ್ರೆ. ನೋಡಿ, ಹಾಗಂತ ಅನ್ಕೊಂಡು ಆರ್ಥಿಕವಾಗಿ ಏನಾದ್ರು ಭಾರಿ ಶ್ರೀಮಂತರದಾರ ಅಂತ ಅನ್ಕೊಂಡು ನೋಡಕ್ ಹೋದ್ರೆ ಇವ್ರ ಮನೆ ದಿನ ಖರ್ಚು ವೆಚ್ಚ ಪೂರೈಸಿದ್ದೆ ದೊಡ್ಡದು ಅಂತಕ್ಕಂಥ ಒಂದು ಸಣ್ಣ ನೌಕರಿ ಇವ್ರದು. ಹಬ್ಬ, ಇತ್ತ ಶ್ರೀಮಂತರು ಅಲ್ಲ, ವಿದ್ಯಾವಂತರು ಅಲ್ಲ, ಆದ್ರೂ ಇವರ ಬಗ್ಗೆ ಇಷ್ಟೊಂದು ಮೋಹ, ಇವರನ್ನು ಇಷ್ಟು ಅಮೂಲ್ಯ ಅಂತ ಹೇಳಿ ಅನ್ಕೊಂಡಿದ್ದಾರೆ ಮಿರ್ಜಾ ಇಸ್ಮಾಯಿಲ್ ಅಂತಹ ದಿವಾನ್ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿ. ಅಂದ್ರೆ ಏನಿರ್ಬೋದು ಮರ್ಮ ತಿಳ್ಕೊಳ್ಳೋಣ. ಒಂದು ಸರ್ಕಾರಿ ಉದ್ಯೋಗ ಹೊರತುಪಡಿಸಿದರೆ ನೋಡಿ, ಇವರು ಒಂದು ಸಣ್ಣ ಸರ್ಕಾರಿ ಕೆಲಸ ಮಾಡ್ತಿದ್ರು ಅನ್ನೋದು ಬಿಟ್ರೆ ಯಾವುದೇ ದೊಡ್ಡ ಅಧಿಕಾರ ಇವರ ಹತ್ರ ಇರಲಿಲ್ಲ. ಏನಪ್ಪ, ಮತ್ತೆ ಇವ್ರು ಯಾಕಷ್ಟು ಅವ್ರನ್ನ ಹಚ್ಕೊಂಡಿದ್ರು ನೋಡಿ. ಇಂತಹ ಸಾಮಾನ್ಯ ವ್ಯಕ್ತಿಯ ಸ್ನೇಹಕ್ಕೆ ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದ ದಿವಾನ್ ಮಿರ್ಜಾ ಸಾಹೇಬರು ಕಳವಳಗೊಳ್ಳಲು, ಸ್ನೇಹಕ್ಕಾಗಿ ಆತೊರೆಯಲು ಕಾರಣವೇನು? ನನಗೆ ಆಶ್ಚರ್ಯ ಆಗ್ತಾ ಇದೆ. ಇಂತಹ ಸತ್ವಶಾಲಿ ವ್ಯಕ್ತಿತ್ವ ಡಿ ವಿ ಜಿಗೆ ಬಂದದ್ದು ಹೇಗೆ? ಇವರಲ್ಲಿ ಈ ಅಯಸ್ಕಾಂತೀಯ ಗುಣ ಇರಲು ಕಾರಣ ಏನು ಅಂತ ಮಕ್ಕಳೇ ನಾನು ನೋಡ್ಲಿಕ್ಕೆ ಹೋದ್ರೆ ಡಿ ವಿ ಜಿ ಅವರಲ್ಲಿ ಇದ್ದದ್ದು ಹಣ ಅಲ್ಲ, ಸ್ಥಾನ ಅಲ್ಲ, ಗುಣ. ಏನಿತ್ತು ಮಕ್ಕಳೇ? ಗುಣ ಇತ್ತು, ಮೌಲ್ಯಯುತ ವ್ಯಕ್ತಿತ್ವ ಇತ್ತು, ಸಂಸ್ಕಾರ ಇತ್ತು. ಅಂತಹ ಮೌಲ್ಯಯುತ ವ್ಯಕ್ತಿತ್ವ ಸುಮ್ಮನೆ ಬರ್ತದ ನೋಡಿ. ಆ ಮೌಲ್ಯಯುತ ವ್ಯಕ್ತಿತ್ವದ ಮೆಟ್ಟಿಲುಗಳು, ಅಂಶಗಳಿವೆ. ಯಾವ್ಯಾವು? ಶೀಲ, ಒಳ್ಳೆಯ ನಡವಳಿಕೆ, ವಿವೇಕ ಇತ್ತು, ಜ್ಞಾನ ಇತ್ತು ಇವರಿಗೆ, ಯಾವುದು ಸರಿ ಯಾವುದು ತಪ್ಪು ಅಂತೇಳಿ. ನಿಸ್ಪೃಹತೆ, ಮೋಹಕ್ಕೆ ಒಳಗಾಗಿದ್ದಿಲ್ಲ ಇವರು, ವಿರಾಗಿಗಳಾಗಿದ್ರು, ಆಸೆಗಳನ್ನು ತ್ಯಜಿಸಿದ್ರು. ಕಂಡ ವಸ್ತುಗಳ ಮೇಲೆ ಆ ಮೋಹವನ್ನು ಹೊಂದಿಲ್ಲ, ಆಮಿಷ ಇರಲಿಲ್ಲ ಇವರಿಗೆ. ಜೊತೆಗೆ ತಾವೇ ಗಳಿಸಿಕೊಂಡ ಅಗಾಧ ಜ್ಞಾನ ಪಾಂಡಿತ್ಯ ಡಿ ವಿ ಜಿ ಅವರ ಹತ್ರ ಇತ್ತು. ಬಹಳ ಮುಖ್ಯವಾಗಿ ಇವರು ಹೆಂಗಿದ್ದಾರೆ ಅನ್ನೋದಕ್ಕಿಂತ ಸಾರ್ವಜನಿಕವಾಗಿ ಬಹಳಷ್ಟು ಒಳ್ಳೆಯ ಹಿತಾಸಕ್ತಿಯನ್ನು ಹೊಂದಿದ್ರು. ಅವತ್ತು ದಿವಾನರಾಗಿರ್ತಕ್ಕಂಥ ಮಿರ್ಜಾ ಇಸ್ಮಾಯಿಲರ ಆ ಕಾಲಘಟ್ಟದಲ್ಲಿ ವಿದ್ಯಾರ್ಥಿಗಳೇ ಡಿ ವಿ ಜಿ ದೊಡ್ಡ ಮೇಧಾವಿ ಅಂತೇಳಿ ಹೆಸರನ್ನು ಮಾಡಿದ್ರು ನೋಡಿ. ಅನುಭವದ ಅಮೃತತ್ವ ಇದೆ ಅವ್ರ ಹತ್ರ. ಯಾರ ಹತ್ರ? ಡಿ ವಿ ಜಿ ಅವ್ರ ಹತ್ರ. ಡಿ ವಿ ಜಿ ಅವರು ಎಂಥ ಮೇಧಾವಿ ಅಂತ ಗೊತ್ತಾಗಬೇಕಂದ್ರೆ ಮಕ್ಕಳೇ, ನೀವು ಅವರ ಮಂಕುತಿಮ್ಮನ ಕಗ್ಗ ಎಂತಕ್ಕಂಥ ಪುಸ್ತಕವನ್ನ ಒಂದು ಬಾರಿ ಓದಿದ್ರೆ ಅರ್ಥ ಆಗಲ್ಲದು, ಒಂದು 10 ಬಾರಿ ಓದ್ರಿ. ಒಂದೊಂದು ಸರಿ ಓದಿದಂಗೂ ಡಿ ವಿ ಜಿ ಕೈ ಮುಕ್ಕೊಂತ ಹೋಗ್ತೀರಿ ನೀವು. ಅಷ್ಟು ಎತ್ತರದ ವ್ಯಕ್ತಿತ್ವ ಅವರದು. ಹಾಗಾಗಿ ಅವರು ಆ ತಮ್ಮ ಸಾಹಿತ್ಯದ, ಆ ಜಾಣ್ಮೆಯ, ಆ ಆದರ್ಶದ, ವ್ಯಕ್ತಿತ್ವದ ಮೌಲ್ಯದಿಂದ ಮಕ್ಕಳೇ ಸಮಾಜದಲ್ಲಿ ದೊಡ್ಡ ಮೇಧಾವಿ ಅಂತ ಹೆಸರು ಮಾಡಿದ್ರು. ಹಾಗಾಗಿ ಇಂಥವರ ಸಖ್ಯ ಸ್ನೇಹ ನಾನು ಕಳೆದುಕೊಂಡೆಲ್ಲ ಅಂತೇಳಿ ಶ್ರೀಯುತ ಶ್ರೀ ಅಂದಿನ ದಿವಾನ ಮಿರ್ಜಾ ಇಸ್ಮಾಯಿಲ್ ರವರು ಕಳವಳಗೊಂಡಿದ್ರು. ನಿಜವಾಗಿಯೂ ಅವರ ಕಳವಳಕ್ಕೆ ಮಕ್ಕಳೇ ಒಂದು ಅರ್ಥ ಇದೆ. ಯಾಕೆಂದ್ರೆ ಡಿ ವಿ ಜಿ ಅಂತಹ ಮೇಧಾವಿಯಾಗಿದ್ರು. ಮುಂದಿನ ತರಗತಿಯಲ್ಲಿ ಮಕ್ಕಳೇ ಆ ಡಿ ವಿ ಜಿಯ
ಆ ಮೌಲ್ಯಯುತ ಅಂಶಗಳು ಯಾವುವು ಎಂತಕ್ಕಂತಹ ಅನೇಕ ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ. ಇವತ್ತಿಗೆ ಇಷ್ಟು ಸಾಕು ಮಕ್ಕಳೇ. ಇದುವರೆಗೆ ನೀವು ಆಲಿಸಿದ ಈ ಪಾಠ ಭಾಗಕ್ಕೆ ಅನುಗುಣವಾಗಿ ನಾನು ಒಂದಿಷ್ಟು ಚಿಕ್ಕ ಗೃಹ ಕಾರ್ಯವನ್ನು ಕೊಡ್ತೀನಿ. ಎಲ್ಲ ಮಕ್ಕಳು ಮಾಡ್ಕೊಂಡು ಬರ್ತೀರಲ್ವಾ? ತಗೊಳ್ಳಿ, ಬರ್ಕೊಳ್ಳಿ. ಗೃಹ ಕಾರ್ಯ 3 ಪ್ರಶ್ನೆಗಳಿದಾವೆ ಮಕ್ಕಳೇ. ಒಂದನೆಯದು NS ಲಕ್ಷ್ಮೀನಾರಾಯಣ ಭಟ್ಟರ ಪರಿಚಯವನ್ನು ನಾನು ಮಾಡಿಕೊಟ್ಟಿದ್ದೀನಿ, ಅದನ್ನು ಬರ್ಕೊಂಬನ್ನಿ. ಆಮೇಲೆ ವ್ಯಕ್ತಿಚಿತ್ರ ಅಂದ್ರೇನು ಅದರ ಕುರಿತು ಒಂದಿಷ್ಟು ಮಾಹಿತಿಯನ್ನು ಬರೆಯಿರಿ. ಆಮೇಲೆ ಮಿರ್ಜಾ ಅವರು DVG ಅವರ ಸ್ನೇಹಕ್ಕಾಗಿ ಆತುರಲಿಕ್ಕೆ ಕಾರಣ ಏನು ಎಂಬತಕ್ಕಂತಹ ಅಂಶಗಳನ್ನು ನಿಮ್ಮದೇ ಮಾತುಗಳಲ್ಲಿ ಮಕ್ಕಳೇ ಬರೆಯಿರಿ ಎಂತಕ್ಕಂತಹ. ಇದುವರೆಗಿನ ನನ್ನ ಸಮಸ್ತ ಈ ಪಾಠ ಬೋಧನೆಯನ್ನು ವೀಕ್ಷಿಸ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳು. ವಿದ್ಯಾರ್ಥಿಗಳೇ, ನಿಮಗೆ ಶುಭವಾಗಲಿ.